ಹಾಯ್ ಫ್ರೆಂಡ್ಸ್, ಹೇಮಾದ್ರಿ ಕಿಚನ್ಗೆ ಸ್ವಾಗತ. ರುಚಿಕರ ಅಡಿಗೆಯಲ್ಲಿ ನಾನಿವತ್ತು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಸೇರಿಸಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಮಕ್ಕಳು, ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ತಿಂಡಿ ಇದು. ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದು ಮಕ್ಕಳ ಟಿಫನ್ ಬಾಕ್ಸ್ಗಾಗಿರ್ಬೋದು, ಮತ್ತು ಸ್ಕೂಲಿಂದ ಬಂದ ಮೇಲೆ ಲೈಟಾಗಿ ಹೊಟ್ಟೆ ಹಸಿವಾದಾಗ ಮತ್ತು ಸಂಜೆ ಸ್ನ್ಯಾಕ್ಸಲ್ಲಿ ಇದನ್ನು ತಿನ್ಬೋದು. ಈಗ ನಾನು ಪಿಜ್ಜಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ಯಾಂಡ್ವಿಚ್ ಸ್ಪ್ರೆಡ್ಡು 2 ಸ್ಪೂನು, ಮಯೋನೀಸ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಕ್ಯಾರೆಟು, ಕ್ಯಾಬೇಜ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಳ್ಬೋದು. ಇಲ್ಲ ಇಷ್ಟೇ ತರಕಾರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಕ್ರೀಮ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆರಿಗಾನ ಸ್ವಲ್ಪ ಹಾಕ್ಕೊಳ್ಬೇಕು. ಅದರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಕ್ರೀಮ್ ರೆಡಿಯಾಗಿದೆ. ಕಲಿಸ್ಕೊಂಡು ಬ್ರೆಡ್ ಮೇಲೆ ಹೀಗೆ ಕ್ರೀಮೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಹೀಗೆ ಹರಡ್ಕೊಳ್ಬೇಕು. ನೋಡಿ, ಅದ್ರ ಮೇಲೆ ಚೀಸ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ದೊಡ್ಡವರು ಕೂಡ ಚೀಸ್ ಎಲ್ಲ ತಿನ್ನಬೇಕು. ಡೈರಿ ಪ್ರಾಡಕ್ಟ್ಸಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ಸೇವಿಸಬೇಕು. ಈಗ ಬಟರ್ ತಗೊಂಡು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪ್ಯಾನ್ ಬಿಸಿಟ್ಕೊಂಡು ಅದರ ಮೇಲೆ ಟೋಸ್ಟ್ ಮಾಡ್ಕೋಬೇಕು ಬ್ರೆಡ್ಡನ್ನು. ಟೋಸ್ಟರ್ ಇದ್ರೂ ಮಾಡ್ಬೋದು, ಟೋಸ್ಟರ್ ಇಲ್ಲ ಅಂದರೆ ಹೀಗೆ ತವಾ ಮೇಲೆ ಮಾಡ್ಕೊಳ್ಬೋದು. ಬೆಣ್ಣೆ ಹಾಕಿ 2 ಕಡೆ ಟೋಸ್ಟ್ ಮಾಡಿಕೊಂಡ್ರೆ ಚೀಸಿ ಕ್ರೀಮಿ ಸ್ಯಾಂಡ್ವಿಚ್ ರೆಡಿ ಆಗತ್ತೆ. ಇದು ತುಂಬ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದು. ಚೀಸ್ ಮೆಲ್ಟ್ ಆಗೋದಕ್ಕೋಸ್ಕರ ಹೀಗೆ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.